ಜಮಖಂಡಿಯಲ್ಲಿ ಡಿ ದೇವರಾಜ ಅರಸರ 111ನೆಯ ಜಯಂತ್ಯೋತ್ಸವ ಅದ್ಧೂರಿ ಆಚರಣೆ. ಜಮಖಂಡಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ, ಸಾಮಾಜಿಕ ಪರಿವರ್ತನೆಯ ಹರಿಕಾರ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸರ 111ನೆಯ ಜಯಂತ್ಯೋತ್ಸವವನ್ನು ಜಮಖಂಡಿಯಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಜಯಂತ್ಯೋತ್ಸವದ ಅಂಗವಾಗಿ ಡಿ ದೇವರಾಜ ಅರಸರ ಭಾವಚಿತ್ರವನ್ನು ರಥದಲ್ಲಿ ಪ್ರತಿಷ್ಠಾಪಿಸಿ ಕುಂಭಮೇಳದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಯಿತು. ಬಳಿಕ ತಾಲೂಕು ಆಡಳಿತ ಭವನದಲ್ಲಿ ತಹಶೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಡಿ ದೇವರಾಜ ಅರಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಮಖಂಡಿ ತಹಶೀಲ್ದಾರ್ ಅನಿಲ್ ಬಡಿಗೇರ್, ಜಮಖಂಡಿ ಉಪವಿಭಾಗಾಧಿಕಾರಿ ಕಲ್ಮೀಸರ್ ಮರ್ನೂರ್, ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ, ತಾಲೂಕು ಸ್ವರ್ಣ ಅಧಿಕಾರಿ ಮಹೇಶ್ ನಾಯಕ್, ನೆಲ್ಲಂಚಾರಕರಾದ ಶ್ರೀ ಅಪ್ಪಾಜಿ ಜಾಧವ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಜಮಖಂಡಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಾರ್ಯಕ್ರಮಕ್ಕೆ ಸೂಕ್ತ ಭದ್ರತೆ ಒದಗಿಸಿದರು. ಪ್ರಕಾಶ್ ಹೊಸಮನಿ, ರಾಜು ಪೂಜಾರಿ, ಶಂಕರ್ ಆಸಂಗಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಡಿ ದೇವರಾಜ ಅರಸರ ಆದರ್ಶಗಳು, ಸಾಮಾಜಿಕ ಪರಿವರ್ತನೆಗೆ ಅವರು ನೀಡಿದ ಕೊಡುಗೆ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸ್ಮರಿಸಲಾಯಿತು. ಅವರ ಸೇವೆಯನ್ನು ಗೌರವಿಸುವ ಮೂಲಕ ಜಯಂತ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಇಂದು ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಮಖಂಡಿ ಸಂಯುಕ್ತ ಆಶ್ರಯದಲ್ಲಿ ಈ ಹಿಂದುಳಿದ ವರ್ಗಗಳ ಧೀಮಂತ ನಾಯಕ, ಸಾಧನೆಯ ಸರ್ದಾರ, ಸಾಮಾಜಿಕ ಪರಿವರ್ತನೆ ಹರಿಕಾರ, ಕರ್ನಾಟಕ ಕಂಡ ವಿಭಿನ್ನ ರೀತಿಯ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿಗಳಾದ 111ನೇ ಜನ್ಮ ದಿನಾಚರಣೆ ಅಧ್ಯಕ್ಷರಾದ ತಹಶೀಲ್ದಾರ್ ಸಾಹೇಬರು ಅನಿಲ್ ಬಡಿಗೇರ್ ಸರ್ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಅತಿಥಿಗಳಾದ ಉಪವಿಭಾಗದ ಅಧಿಕಾರಿಗಳು ಶ್ವೇತಾ ಮನೋಹರ್ ಬಿಡಿಕರ್ ಮೇಡಮ್ ಅವರು ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಿರಿಯರಾಗಲಿ ಗಣ್ಯ ವ್ಯಕ್ತಿಗಳಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಗಸ್ತಿ ವಕೀಲರು ಬಂದಿದ್ದಾರೆ, ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನುಳಿದ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ತಮ್ಮದೇ ಆದಂತಹ ಛಾಪು ನೀಡುತ್ತಿರುವ ಎಲ್ಲ ಪತ್ರಕರ್ತರನ್ನ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಅಲ್ಲದೆ ನಮ್ಮ ಇಲಾಖೆ ಸಂಬಂಧಿಸಿದಂತೆ ನಿಲಯ ಪಾಲಕರು, ನಿಲಯ ಮೇಲ್ವಿಚಾರಕರನ್ನು ಹಾಗೂ ಇನ್ನುಳಿದ ಸಿಬ್ಬಂದಿಗಳನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಪೂಜೆಯನ್ನ ನೆರವೇರ್ತಾ ಇದೆ. ಬಂದಿದ್ದೀವಿ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಇಂತಹ ಮಹನೀಯರ ಕೊಡುಗೆಗಳು. ನಮ್ಮ ಭಾರತ ಮತ್ತು ಕರ್ನಾಟಕ ಇತಿಹಾಸವನ್ನ ಗಮನಿಸಿದಾಗ ರಾಜಕೀಯ ಇತಿಹಾಸವನ್ನ ನಾವು ಯಾವತ್ತೂ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಓದೋದಿಲ್ಲ. ಇತಿಹಾಸ ಅಂದ ತಕ್ಷಣ ಕರ್ನಾಟಕದ ಏಕೀಕರಣ, ಕರ್ನಾಟಕದ ಸ್ವಾತಂತ್ರ್ಯ ಇವನ್ನೆಲ್ಲವನ್ನು ನೋಡ್ತೀವಿ. ರಾಜಕೀಯವಾಗಿ ಬೆಳೆದು ಬಂದಂತಹ ಕರ್ನಾಟಕದ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡಿದಾಗ ದೇವರಾಜ ಅರಸು ಅವರು ಮೊದಲ ಸ್ಥಾನದಲ್ಲೇ ನಿಲ್ತಾರೆ. ಅತ್ಯಂತ ಹೆಚ್ಚಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದವರು. ಊಡುವವನೇ ಒಡೆಯ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತಹ ಕೊಡುಗೆಯನ್ನ ನಮ್ಮ ರಾಜ್ಯದಲ್ಲಿ ಅದನ್ನ ಇಂಪ್ಲಿಮೆಂಟ್ ಅತ್ಯಂತ ಯಶಸ್ವಿಯಾಗಿ ಮಾಡಿದವರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಶಿಕ್ಷಣ ದೊರೀಲೇಬೇಕು ಅಂತ ಹೇಳಿ ಪಣ ತೊಟ್ಟು ನಿಂತವರು. ಕರ್ನಾಟಕಕ್ಕೆ ಕರ್ನಾಟಕ ಹೆಸರು ಅಂತ ಹೇಳಿ ಕೊಟ್ಟವರು. ಸೊ ಬಹಳಷ್ಟು ಹೀಗೆ ಪಟ್ಟಿ ಮಾಡ್ತಾ ಹೋಯ್ತು ಅಂತಂದ್ರೆ ನಮ್ಮ ಕರ್ನಾಟಕದ
ರಾಜಕೀಯ ವಿದ್ಯಮಾನವನ್ನ ಸಾಮಾಜಿಕ ಕಳಕಳಿಯಾಗಿ ಬದಲಾವಣೆ ಮಾಡಿರುವಂತಹ ಮಹಾನ್ ವ್ಯಕ್ತಿಯವರು. ಅವರನ್ನ ರಾಜಕೀಯ ಅಥವಾ ಪೊಲಿಟಿಕಲ್ ಆಗಿ ನೋಡದೆ ಸಾಮಾಜಿಕವಾಗಿ ಅಂತಲೂ ನಾವು ಹೇಳ್ಬೋದು. ಒಬ್ಬ ಗಟ್ಟಿ ವ್ಯಕ್ತಿತ್ವ ಅವರದ್ದು. ಅವರನ್ನ ನಾವು ಯಾವತ್ತೂ ನೆನೆಸ್ಕೋಬೇಕು. ಇವತ್ತಿಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾದಂತಹ ಅವಕಾಶವನ್ನ ಕೊಡೋದಕ್ಕೆ ಮುಖ್ಯವಾದಂತಹ ಕಾರಣನೇ ಆ ಧೀಮಂತ ವ್ಯಕ್ತಿ. ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಏನು ನಾವು ದೇಶಕ್ಕಾಗಿ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಆ ದೇಶಕ್ಕಾಗಿ ಮಾಡಿರುವಂತಹ ಇಂತಹ ಮಹನೀಯರನ್ನ ಈ ಯುವ ಪೀಳಿಗೆ ನೆನಪು ಮಾಡ್ತಾ, ಅವರನ್ನ ನೆನಪು ಮೆಲುಕು ಹಾಕ್ತಾ, ಮುಂದಿನ ದಿನಮಾನಗಳಲ್ಲಿ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗಗಳಲ್ಲಿ ನಾವು ನಡಿಬೇಕು. ಅದು ನಮ್ಮ ಧ್ಯೇಯ ಆಗಿರ್ಬೇಕು, ನಮ್ಮ ಧೋರಣೆ ಆಗಿರ್ಬೇಕು. ಇಷ್ಟೆಲ್ಲ ಸ್ಟ್ರಗಲ್ ಮಾಡಿರುವಂತಹ, ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟಿರುವಂತಹ ದೇವರಾಜ ಅರಸು ಅವರಿಗೆ ಇವತ್ತು ನೆನೆಯುವಂತಹ ಸಮಯ. ನಾವೆಲ್ಲರೂ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗಗಳಲ್ಲಿ ನಡೆಯೋಣ ಅಂತ ಹೇಳ್ತಾ, ಇಲ್ಲಿ ನೆರೆದಿರುವಂತಹ ತಹಶೀಲ್ದಾರರು ಮತ್ತು BCM ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗ, BCM ಇಲಾಖೆಯ ಹಾಸ್ಟೆಲ್ ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು ಎಲ್ಲರಿಗೂ ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಹೇಳ್ತಾ, ನನಗೆ ಸ್ವಲ್ಪ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಆರ್ಗನೈಸರ್ಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಜಸ್ಟ್ ರಿಕ್ವೆಸ್ಟ್, 12:15 ಒಂದು ಮೀಟಿಂಗ್ ಇತ್ತು ಬಾಗಲಕೋಟ್ ಕುಡ್ಚಿ ರೈಲ್ವೆ ಲೈನದ್ದು. ಕಾರ್ಯಕ್ರಮದ ಇರತಕ್ಕಂತಹ ನಮ್ಮೆಲ್ಲ ಇಲಾಖೆಯ ಮುಖ್ಯಸ್ಥರೇ, ಮುಖ್ಯ ವಿದ್ಯಾರ್ಥಿಗಳೇ ಹಾಗೂ ಪತ್ರಿಕಾ ಬಳಗದ ಮಿತ್ರರೇ, ಇದೀಗ ತಾನೇ ಎಸ್ ಮೇಡಮ್ ಅವರು ತೆರಳಿದ್ದಾರೆ. ಅವರು ತಮ್ಮ ವಿಚಾರಗಳನ್ನು ಹೇಳಿದರು. ಇವತ್ತಿನ ಕರ್ನಾಟಕ ಅಭಿವೃದ್ಧಿಯ ಪಥದತ್ತ ಏನು ಸಾಗ್ತಾ ಇದೆ ಅದಕ್ಕೆ ಮೂಲ ಒಂದು ಸ್ಥಾಪನೆಗೆ ಕಾರಣೀಕರ್ತರು ಯಾರಾದರೂ ಇದ್ರೆ ದೇವರಾಜ ಅರಸರು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ತಮ್ಮ ವಿಚಾರಗಳೊಂದಿಗೆ, ತಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರಾಗಿ ಈ ಹಿಂದುಳಿದ ವರ್ಗಕ್ಕೆ ಬಹಳಷ್ಟು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಕೇವಲ ಈ ಹಿಂದುಳಿದ ವರ್ಗಕ್ಕೆ ಮಾತ್ರ ಅಲ್ಲದೆ ಇಡೀ ರಾಜ್ಯ ಅಭಿವೃದ್ಧಿ ಪಥದತ್ತ ಸಾಗಬೇಕು ಅಂತಂದ್ರೆ ಅದು ಶೈಕ್ಷಣಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ, ಕೈಗಾರಿಕೆ ಮತ್ತು ಕೃಷಿ ಎಲ್ಲ ರಂಗಗಳಲ್ಲಿಯೂ ಕೂಡ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ, ತಮ್ಮದೇ ಆದ ವಿಚಾರಗಳನ್ನು, ದೂರದೃಷ್ಟಿಯನ್ನು ಆಯಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡುವ ಮೂಲಕ ಇವತ್ತಿನ ಒಂದು ಏನು ನಾವು ಅಭಿವೃದ್ಧಿಯ ಪಥದಲ್ಲಿ ಇರತಕ್ಕಂತಹ ರಾಜ್ಯವನ್ನು ಕಾಣ್ತೀವಿ, ಅದಕ್ಕೆ ಮೂಲ ಅಡಿಪಾಯವನ್ನು ಹಾಕಿದವರು ಯಾರಾದರೂ ಇದ್ರೆ ಅದು ದೇವರಾಜ ಅರಸು ಅವರು ಅಂತ ಹೇಳ್ಬೋದು. ಇನ್ನು ಮುಂದುವರೆದು ನಾವು ಈ ಹಿಂದುಳಿದ ವರ್ಗಕ್ಕೆ ನಾವು ಬಂದಾಗ ಎಲ್ಲ ಸಮಾಜಗಳು ಒಂದೇ ರೀತಿಯ ಆರ್ಥಿಕವಾಗಿ, ಸಾಮಾಜಿಕ, ಶೈಕ್ಷಣಿಕವಾಗಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಮುಖ್ಯವಾಹಿನಿಗೆ ತಗೊಂಡು ಬರಬೇಕು. ಅವರಿಗೂ ಕೂಡ ಎಲ್ಲ ಸಮಾನವಾದ ಅವಕಾಶಗಳು, ಸೌಲಭ್ಯಗಳು ಸಿಗಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಅವರು ಹಲವಾರು ಕಾರ್ಯಗಳನ್ನು ಮಾಡಿದರು. ಇದು ಮುಖ್ಯವಾಗಿ ನಮ್ಮ ಕುಮಾರಿ ಬಹಳಷ್ಟು ವಿವರಣಾತ್ಮಕವಾಗಿ ಮತ್ತು ಬಹಳಷ್ಟು ಆಕರ್ಷಕವಾಗಿ ತನ್ನ ಭಾಷಣದಲ್ಲಿ ಎಲ್ಲ ವಿವರಣೆಯನ್ನು ಕೊಟ್ಟಳು. ಅವರು ದೇವರಾಜ ಅರಸು ಅವರು ವಿದ್ಯಾರ್ಥಿಗಳಿಗೆ ಮತ್ತು ಹಿಂದುಳಿದ ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಿರ್ತಕ್ಕಂತಹ ಅವರ ಏನು ಕೊಡುಗೆಗಳದವ ಅವುಗಳನ್ನೆಲ್ಲ ಕೂಡ ಬಹಳಷ್ಟು ಚೆನ್ನಾಗಿ ಸ್ಮರಣೆಯನ್ನು ಮಾಡಿದ್ದು. ನೀವು ಒಂದೇ ಒಂದು ಅರ್ಥ ಮಾಡ್ಕೋಬೇಕಂತಂದ್ರೆ, ಆ ವಿದ್ಯಾರ್ಥಿನಿ ತಾನು ಏನು ಈಗ ವಸತಿ ನಿಲಯದಲ್ಲಿ ಇದ್ದುಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು